ನಮಸ್ತೆ ಸರ್, ವೆಲ್ಕಮ್ ಟು ಮೈ ನಂದು ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್. ಮೈ ಚಾನಲ್ ಆಂಧ್ರ ಪ್ರದೇಶ್, ಕರ್ನಾಟಕ ಅಗ್ರಿಕಲ್ಚರ್, ಫಾರಮ್ ಲ್ಯಾಂಡ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚಾನಲ್ ಸರ್. ಪ್ರೆಸೆಂಟ್ ನಾವು ತೋರಿಸ್ತಾ ಇರೋ ಪ್ರಾಪರ್ಟಿ ತುಮಕೂರು ಡಿಸ್ಟಿಕ್ ಪಾವಗಡ ತಾಲೂಕು, ಪಾವಗಡಕ್ಕೆ ಒಂದು 28 ಕಿಲೋಮೀಟರ್ ಡಿಸ್ಟೆಂಟು ಸರ್. ಹಿಂದೂಪುರಕ್ಕೆ ಒಂದು 16 ಕಿಲೋಮೀಟರ್ ಡಿಸ್ಟೆಂಟು. ಹಿಂದೂಪುರ ನಿಯರ್ ಆಗುತ್ತೆ ಸರ್. ಇದು ಬಾರ್ಡ್ಗೆ, ಆಂಧ್ರ ಬಾರ್ಡ್ಗೆ ಬರುತ್ತೆ ಲ್ಯಾಂಡು ಸರ್. ಇದು ಒಂದು 5 ಎಕರೆ ಬರುತ್ತೆ ಸರ್. ಫೆನ್ಸಿಂಗ್ ಐತೆ, ಬೋರ್ ಐತೆ, ಒಂದು ಸೆಡ್ ಮಾಡ್ಕೊಂಡವ್ರೆ ಸರ್. ರೋಡ್ಗೆ ಆ ಸೈಡು ಈ ಸೈಡು 2 ಸೈಡು ಬರುತ್ತೆ. ರೋಡ್ ಹೋಗುತ್ತೆ, 30 ಫೀಟ್ ರೋಡ್ ಇದು. ಇದು ವಿಲೇಜ್ ಟು ವಿಲೇಜು ಸರ್. ಇದು ಬಂದು ತುಮಕೂರು, ಮಡಕ್ಸಿರ ಹಿಂದೂಪುರ ಹೈವೇಗೆ ಒಂದು 2 ಕಿಲೋಮೀಟರ್ ಅಷ್ಟೇ ಡಿಸ್ಟೆಂಟ್ ಇರೋದು. ಆಂಧ್ರ ಬಾರ್ಡ್ಗೆ, ಫುಲ್ ಬಾರ್ಡ್ಗೆ ಬರುತ್ತೆ ಇದು. ಇನ್ನೊಂದು 100 ಮೀಟ್ರ್ ಹೋದರೆ 200 ಮೀಟ್ರ್ ಹೋದರೆ ಆಂಧ್ರಾಗೆ ಬರುತ್ತೆ ಸರ್. ಹಿಂದೂಪುರ ಟು ಮಡಕ್ಸಿರ ಹೈವೇಗೆ 2 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಲ್ಯಾಂಡ್ ಐತೆ. ಆದರೂ ಬಂದರೂ ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಬರುತ್ತೆ, ಪಾವಗಡ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಆಂಧ್ರ ಪಾರ್ಟಿಗೆ ಬರುತ್ತೆ. 5 ಎಕರೆ ನೋಡಿ ಸರ್, ಚೆನ್ನಾಗೈತೆ. ಫಿನಿಶಿಂಗ್ ಮಾಡವ್ರೆ, ಡ್ರಿಪ್ ಮಾಡವ್ರೆ, ಸೈಪನ್ ಮಾಡ್ಕೊಂಡವ್ರೆ, ಎಲ್ಲ ಬೋರ್ ಹಾಕವ್ರೆ. ಇವಾಗ ಅಡಿಕೆ ಗಿಡ ಇಕ್ಬೇಕಂತ ಎಲ್ಲ ವ್ಯವಸ್ಥೆ ಮಾಡವ್ರೆ. ಇವಾಗ ಇದು ನೇರಳೆ ಗಿಡ ಇಕ್ಕವ್ರೆ, ಸ್ವಲ್ಪ ತೆಂಗು ಗಿಡ ಅಲ್ಲೊಂದು ಇಕ್ಕವ್ರೆ. ಇನ್ನೂ ಏನು ಮಾಡಿಲ್ಲ. ಚೆನ್ನಾಗೈತೆ. ಹೊಸ್ದಾಗಿ ಮಾಡವ್ರೆ ಸರ್. ಹೊಸದಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇದ್ದಾರೆ ಸರ್. ಇವರು ಸೆಕೆಂಡ್ ಪಾರ್ಟಿ ಸೇಲ್ಗೆ ಇಕ್ಕವ್ರೆ, ತಗೊಂಡು ಇವರೆಲ್ಲ ಫೆನ್ಸಿಂಗ್ ಮಾಡಿ ಬೋರ್ ಹಾಕಿ ಸೇಲ್ಗೆ ಇಕ್ಕವ್ರೆ ನೋಡಿ ಸರ್. ಒಳ್ಳೆ ಜಾಗ, ರೆಡ್ ಚಾಯಿಲು ಫಾರ್ಮ್ ಹೌಸ್ಗೆ ಒಳ್ಳೆ ಪ್ರಾಪರ್ಟಿ. ಮತ್ತು ಇದು ರೀಸೇಲಿಂಗ್ ಕೂಡ ಆಗುತ್ತೆ. ಯಾಕಂದರೆ ಹೈವೇಗೆ ಸ್ವಲ್ಪ ಹತ್ರ 2 ಕಿಲೋಮೀಟ್ರ್ ಆಗುತ್ತಲ್ವ, ಅದಕ್ಕೋಸ್ಕರ. ವಾಸ್ತು ಚೆನ್ನಾಗೈತೆ, ಊರ ವಾಸ್ತು ಚೆನ್ನಾಗೈತೆ. ಫುಲ್ ರೆಡ್ ಚಾಯಿಲು, ಫುಲ್ ನಿಮಗೆ ಏನು ಮಣ್ಣು ಮಾತ್ರ ಹೆಸರಿಕ್ಕದು ಇಲ್ಲ. ವಾಟ್ರು ಹಂಗೆ 2 ಇಂಚ್ ವಾಟ್ರ್ ಬರುತ್ತೆ ಇದರಲ್ಲಿ. ಇಲ್ಲೇ ಪಕ್ಕದಲ್ಲಿ ಒಂದು ಮಾವಿನ ತೋಟ ಐತೆ, 108 ಎಕರೆ ಮಾವಿನ ತೋಟ ಐತೆ. ಅದು ಸೇಲ್ಕೈತೆ. ಅದ್ರ ಪಕ್ಕದಲ್ಲೇ ಇದು ನೋಡಿ ಸರ್. ಒಳ್ಳೆ ಜಾಗ. ಈ ಕಡೆ ಆ ಕಡೆ 2 ಕಡೆ ಐತೆ ರೋಡ್ಗೆ. ಇದು 30 ಫೀಟ್ ರೋಡ್. ಹಿಂಗೆ ಹೋದರೆ ಹೈವೇಗೆ, ಹಿಂದೂಪುರ ಹೈವೇಗೆ ಹಿಂಗೆ ಹೋದರೆ ಪಾವಗಡ ಹೋಗುತ್ತೆ. ಹಿಂಗೆ ಪಾವಗಡ, ಇದು ಪಾವಗಡ, ಈ ಕಡೆ ಹಿಂದೂಪುರ ಹೈವೇ. ಡಬಲ್ ಹೈವೇಗೆ ಇದು 2 ಕಿಲೋಮೀಟರ್ ಡಿಸ್ಟೆಂಟು. ಅಲ್ಲಿ ತೆಂಗು ಅಡಿಕೆ ಕಾಣಿಸ್ತಲ್ವ, ಅಲ್ಲಿಗೆ ಆಂಧ್ರ ಬಾರ್ಡ್ರು, ಇದು ಕರ್ನಾಟಕ ನೋಡಿ ಸರ್. ಒಳ್ಳೆ ಜಾಗ. ಇನ್ನು ಈ ಕಡೆ ನೀವು ಮಾಡ್ಕೋಬೋದು, ಇನ್ನೂ ಸಿಗುತ್ತೆ. ಖಾಲಿ ಜಮೀನು ಐತೆ.